ಕಾರ್ಯಕ್ರಮ ಬಹಳಷ್ಟು ಯಶಸ್ವಿಯಾಗಿ 4 ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಕಾರಣ ಏನು ಅಂತಂದ್ರೆ ಇಂದಿನ ಒಂದು ಅವಧಿಯಲ್ಲಿ ಡಾಕ್ಟರ್ ರಾಧಾಕೃಷ್ಣ ಅವರು ನಮ್ಮ ಶಿಕ್ಷಕರ ಒಂದು ಮೇರ ಒಂದು ಸ್ಥಾನಕ್ಕೆ ಹೋಗಿ ಒಳ್ಳೆ ಉತ್ತಮವನ್ನ ಹೆಸರನ್ನ ಗಳಿಸಿರ್ತಕ್ಕಂಥವರು. ಅದೇ ರೀತಿಯಾಗಿ ಶಿಕ್ಷಣದಲ್ಲಿ ಬಹಳಷ್ಟು ಪವಿತ್ರವಾದ ಮಹಿಳೆಯರಿಗೆ ಒಳ್ಳೆ ಸ್ಥಾನ. ಇವತ್ತು ಮಹಿಳೆಯರು ಈ ಒಂದು ಶಿಕ್ಷಕರಾಗಿ ಕೆಲಸ ಮಾಡಬೇಕಾದ್ರೆ ಮುಖ್ಯವಾಗಿ ಮೊದಲಿಗರಾಗಿರ್ತಕ್ಕಂಥವರು ನಮ್ಮ ಸಾವಿತ್ರಿಬಾಯಿ ಫುಲೆರವರು. ಈ ಒಂದು ಕಾರ್ಯಕ್ರಮ ನಾವು ಯಾಕೆ ಆಚರಣೆ ಮಾಡಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು 4 ವರ್ಷಗಳಿಂದ ಪ್ರಾರಂಭ ಮಾಡಿದ್ವಿ. ಇದು ಉದ್ದೇಶ ಏನು ಅಂತಂದ್ರೆ, ಮೊದಲನೇದಾಗಿ ಈ ಒಂದು ಸಾವಿತ್ರಿಬಾಯಿ ಫುಲೆರವರು ಮಹಾರಾಷ್ಟ್ರದಲ್ಲಿ ಜನಿಸಿ ಇವರು ಮೊದಲಿಗೆ ಶಿಕ್ಷಕರಾಗಿರೋದು. ಭಾರತದಲ್ಲಿ ಮೊದಲನೇದಾಗಿ ಶಿಕ್ಷಕರಾಗಿರ್ತಕ್ಕಂಥವ್ರು, ಶಿಕ್ಷಕಿಯಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಇವರು ಬಹಳಷ್ಟು ಕಷ್ಟಗಳನ್ನು ಅನುಭವಿಸಿದ್ರು. ಅಂದ್ರೆ ಮಹಿಳೆಯರು ವಿದ್ಯಾಭ್ಯಾಸ ಮಾಡಬಾರ್ದು, ಶಿಕ್ಷಕರಾಗಬಾರ್ದು ಅನ್ನೋ ಒಂದು, ಉದ್ಯೋಗದಲ್ಲಿ ಸೇರಬಾರ್ದು ಅನ್ನೋ ಒಂದು ಇಂದಿನ ಇತಿಹಾಸದಲ್ಲಿ ಇದ್ದಿದ್ದನ್ನ ಇವರು ತಿರುಚಿ ಎಲ್ಲರೂ ಸಮಾನರಾಗಿ ಬಾಳ್ಬೇಕು, ಪುರುಷರೇ ಅಲ್ಲ ಮಹಿಳೆಯರು ಕೂಡ ಸಮಾಜದಲ್ಲಿ ಎಲ್ಲರೂ ಕೂಡ ಮನುಷ್ಯರೇ ಅನ್ನೋ ಒಂದು ಏಕೈಕ ಗುರಿ ಇಟ್ಕೊಂಡು ಇವರು ಪ್ರಾರಂಭ ಮಾಡಿದ್ರು. ಪ್ರಾರಂಭ ಮಾಡಿದಾಗ ಬಹಳಷ್ಟು ಕಷ್ಟಗಳನ್ನು ಅನುಭವಿಸಿದ್ರು. ಅಂದ್ರೆ ಕಷ್ಟಗಳು ಅಂತಂದ್ರೆ ಅಷ್ಟಿಷ್ಟಲ್ಲ, ಅದನ್ನ ತಿಳ್ಕೊಂಡ್ರೆ ಬಹಳಷ್ಟು ನೋವಾಗ್ತದೆ. ಅವರು ಆ ಪಾಠಶಾಲೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ಕೆಸರನ್ನ ಎರಚಿ ಅವರಿಗೆ ನೋವನ್ನ ಕೊಡ್ತಾ ಇದ್ರು. ಅಂತ ಸಂದರ್ಭದಲ್ಲೂ ಕೂಡ ಬೇರೆ ಒಂದು ಬ್ಯಾಗಲ್ಲಿ ಅವರ ಸೀರೆಯನ್ನು ಎತ್ಕೊಂಡು ಹೋಗಿ ಶಾಲೆಯನ್ನು ಉಟ್ಕೊಂಡು ಪಾಠ ಮಾಡ್ತಾ ಇದ್ರು ನೋಡಿ. ಅಂದ್ರೆ ಎಷ್ಟೊಂದು ಕಷ್ಟಪಟ್ಟಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅದನ್ನ ಗುರಿ ಇಟ್ಕೊಂಡು ಮಹಿಳೆಯರು ಉತ್ತಮವಾಗಿ ಪ್ರಜೆಗಳಾಗಿ ಬಾಳ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವರು ಮೊದಲನೇದಾಗಿ ಒಂದು ಹುಡುಗಿಯರಿಗಾಗಿ ಒಂದು ಶಾಲೆಯನ್ನ ಪ್ರಾರಂಭ ಮಾಡಿದ್ರು. ಈ ಒಂದು ಶಾಲೆ ಪ್ರಾರಂಭ ಮಾಡಿ ಬಹಳಷ್ಟು ಯಶಸ್ವಿಯಾಗಿದ್ದಕ್ಕೆ ಅವರು ಒಟ್ಟು 18 ಶಾಲೆಗಳನ್ನು ಅವರು ಪ್ರಾರಂಭ ಮಾಡಿದ್ರು. ಅದಕ್ಕೆ ಅವರು ಮಕ್ಕಳಿದ್ದಾಗ ಮತ್ತೆ ಯೋಚನೆ ಮಾಡಿದ್ರು, ಆ ಶಾಲೆಗಳನ್ನ ಹೆಂಗ್ ಮುಂದುವರಿಸಬೇಕು ಅನ್ನೋ ಒಂದು ಯೋಚನೆ ಮಾಡಿಕೊಂಡು ಅವರು ತದನಂತರ ಅವರು ಈ ಒಂದು ಬ್ರಾಹ್ಮಣರ ವಿಧಿವೆಯ ಮಗನನ್ನ ತಗೊಂಡು ಅವರು ಅಲ್ಲಿಂದ ಶಾಲೆಗಳನ್ನ ನೋಡ್ಕೊಳ್ಳೋದಕ್ಕೆ, ಉಸ್ತುವಾರಿ ನೋಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ರು. ಆ ರೀತಿಯಾಗಿ ಅದಕ್ಕೆ ಕಾರಣ ಏನು ಅಂತಂದ್ರೆ, ಈ ಸಾವಿತ್ರಿಬಾಯಿ ಫುಲೆ ಅಷ್ಟೊಂದು ಎತ್ತರಕ್ಕೆ ಬೆಳೀಬೇಕಾದ್ರೆ ಅವ್ರ ಹಿಂದ್ಗಡೆ ಒಬ್ರು ಜ್ಯೋತಿಬಾ ಫುಲೆ ಅವರು, ಅವರ ಗಂಡ ಅದಕ್ಕೆ ಸಹಕಾರ ನೀಡಿದ್ರು. ಅಂತಂದ್ರೆ ಒಬ್ಬ ಹೆಣ್ಣು ಒಳ್ಳೆ ಗಂಡು ಒಳ್ಳೆ ಹೆಸರನ್ನು ತಗೋಬೇಕಾದ್ರೆ ಅವ್ರ ಹಿಂದ್ಗಡೆ ಒಂದು ಹೆಣ್ಣು ಇದ್ದೇ ಇರ್ತದೆ ಅನ್ನೋದು ನಮಗ್ ಗೊತ್ತಿದೆ. ಆದ್ರೆ ಈ ಹೆಣ್ಣು ಒಂದು ಹೆಸರನ್ನ ತಗೋಬೇಕಾದ್ರೆ, ಇಷ್ಟು ಒಳ್ಳೆ ಕೆಲಸಗಳು ಮಾಡ್ಬೇಕಾದ್ರೆ ಅವ್ರ ಹಿಂದ್ಗಡೆ ಒಬ್ಬ ಗಂಡು ಕೂಡ ಇದ್ರು ಅನ್ನೋದನ್ನ ನಾವು ಇವತ್ತು ತಿಳ್ಕೋಬೇಕು. ಆ ರೀತಿಯಾಗಿ ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಅವರು ಇಷ್ಟು ಹೆಣ್ಣು ಮಕ್ಕಳನ್ನ ಒಳ್ಳೆ ಉತ್ತಮ ಪ್ರಜೆಗಳಾಗಿ ಮಾಡ್ಬೇಕು, ಸಮಾಜದಲ್ಲಿ ಸ್ವತಂತ್ರ ಬದುಕಬೇಕು ಅನ್ನೋದಾದ್ರೆ ಅವ್ರು ಅಷ್ಟು ಕಷ್ಟ ಪಡ್ಬೇಕಾದ್ರೆ ನಾವು ಕೂಡ ಈಗ ನಮ್ಮ ಶಿಕ್ಷಕರು ಕೂಡ ಅದೇ ಕಷ್ಟಗಳನ್ನು ಪಡ್ತಾ ಇದ್ದೀವಿ. ಅಂತಂದ್ರೆ ಹೇಳ್ಕೊಳ್ಳಕ್ಕಾಗದೆ ಇರೋಷ್ಟು ಕಷ್ಟಗಳು ಪಡ್ತಾ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಮ ಕೈಗೆ ಸರ್ಕಾರಿ ಶಾಲೆಗಳಲ್ಲಿ ಸಿಗ್ತಕ್ಕಂಥ ಮಕ್ಕಳು ಬಹಳಷ್ಟು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಮಕ್ಕಳೇ. ಅವರನ್ನ ತೀಡಿ ಒಂದು ಮುಖ್ಯವಾಹಿನಿ ತರಬೇಕಾದ್ರೆ ನಮ್ಮ ಶಿಕ್ಷಕರು ಬಹಳಷ್ಟು ಶ್ರಮ ಪಡ್ತಾ ಇದ್ದಾರೆ. ಅಂದ್ರೆ ಹೆಂಗ್ ಬರ್ತಾ ಇದ್ದಾರೆ ಅಂತಂದ್ರೆ, ಇವತ್ತಿನ ಪರಿಸ್ಥಿತಿಯಲ್ಲಿ ಕೋಳಿ ಮೊಟ್ಟೆ ಎತ್ಕೊಂಡು ಹೋಗ್ಬೇಕು, ತರಕಾರಿಗಳು ಎತ್ಕೊಂಡು ಹೋಗ್ಬೇಕು, ಮನೆಗಳಲ್ಲಿ ಮಹಿಳೆಯರು ಇಂಥದ್ದಿಲ್ಲ ಅಂತಂದ್ರೆ ನಾಳೆ ತರ್ತೀನಿ ಬಿಡು ಅಂತೀವಿ. ಆದ್ರೆ ಇಲ್ಲಿ ಶಾಲೆಯಲ್ಲಿ ನಾಳೆ ತರ್ತೀವಿ ಅನ್ನೋಂಗಿಲ್ಲ, ಅವತ್ತೇ ಎತ್ಕೊಂಡು ಹೋಗ್ಬೇಕಾಗ್ತದೆ. ನಮ್ಮ ಶಿಕ್ಷಕರು ಗಾಡಿಗಳಲ್ಲಿ ಹೊರಬೇಕಾಗ್ತದೆ. ಮಹಿಳೆಯರಂತೂ ಅವ್ರ ಗಾಡಿಗಳು ಇಲ್ಲ, ನೋಡ್ಬೇಕಾ ಪರಿಸ್ಥಿತಿಗಳು. ಮೊನ್ನೆ ಒಂದ್ ದಿವಸ ಇಲ್ಲಿ ಈ ಕಡೆ ಹೋಗ್ತಾ ಇರ್ತಕ್ಕಂಥ ಬಸ್ಸಲ್ಲಿ ಕಂಡಕ್ಟರ್ ಅಂದ್ರಂತೆ, ಅಮ್ಮ ತಾಯಿ ಕೋಳಿ ಮಟ್ಟ ಹೊಡೆದೋದ್ರೆ ಬಸ್ ಎಲ್ಲ ವಾಸನೆ ಬರ್ತದೆ, ಇಳಿದು ಬಿಡು ಅಂತ. ಅಂದ್ರೆ ನಾವು ನಮ್ಮ ಶಿಕ್ಷಕಿಯರು ಕೂಡ ಆ ಒಂದು ಶ್ರಮ, ಜ್ಯೋತಿಬಾ ಫುಲೆ ಸಾವಿತ್ರಿಬಾಯಿ ಫುಲೆ ಅವರು ಪಟ್ಟಿದ್ದ ಕಷ್ಟಗಳನ್ನ ನಮ್ಮ ಶಿಕ್ಷಕರು ಈಗ ಪಡ್ತಾ ಇದ್ದಾರೆ ಅನ್ನೋದಕ್ಕೆ ಈ ಒಂದು ನಿದರ್ಶನ ಆಗ್ತಾ ಇದೆ. ಅದಕ್ಕೆ ನಾವು ನಮ್ಮ ಸಂಘದ ವತಿಯಿಂದ ಸರ್ಕಾರದ ಮಟ್ಟದಲ್ಲಿ ವಿಧಾನಸಭೆಯಲ್ಲಿ ಕೂಡ ನಮ್ಮ ಪೇಪರ್ನವರೆಲ್ಲ ಈ ಕಡೆ ಬರ್ದಿದ್ದನ್ನ ಆ ಪೇಪರ್ಗಳಿಟ್ಕೊಂಡು ನಮ್ಮ ಶಾಸಕರು ಕೂಡ ವಾದ ಮಾಡಿದ್ರು. ಏನಿದು ಪರಿಸ್ಥಿತಿ, ನಮ್ಮ ಶಿಕ್ಷಕರು ಈ ಪರಿಸ್ಥಿತಿನ
ಬರೀ ಚಾಪ್ ಪೀಸ್ ಬಿಟ್ಬಿಟ್ಟು ಅವ್ರಿಗೆ ಬರೀ 108 ಕೆಲಸಗಳು ಕೂಡ ಹಚ್ಚಿಬಿಟ್ಟು ಯಾವ ರೀತಿ ಕೆಲಸ ಮಾಡೋದು ಅಂತ ಇದನ್ನ ಅಲ್ಲಿ ಪ್ರಸ್ತಾಪ ಆಗಿದೆ. ಮುಂದಿನ ದಿನಗಳು ಆ ಹೊರೆ ನಮ್ಗೆ ಕಡಿಮೆ ಆಗ್ತದೆ. ಬರೀ ಚಾಪ್ ಪೀಸ್ ಕೊಟ್ರೆ ಸಾಕು, ನಮ್ಮ ಮಕ್ಕಳನ್ನ ಒಳ್ಳೆ ಉತ್ತಮ ಪ್ರಜೆಗಳಾಗಿ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಈ ಕೆಲಸಗಳು ನಮ್ಗೆ ಕಡಿಮೆ ಆಗ್ಬೇಕು ಅಂತೇಳಿ ಈ ಸಂಘದ ಮುಖಾಂತರ ನಾವೆಲ್ಲರೂ ಕೂಡ ಈ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ಈ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಇನ್ನು ಮುಂದಿನ ದಿನಗಳು ನಮ್ಮ ಶಿಕ್ಷಕರಿಗೆ ಇಲಾಖೆ ಪರವಾಗಿ ನಮ್ಮ ಮೋಹನ್ ಬಾಬು ಸರ್ ಅವರು ಮೊನ್ನೆ ತಾನೇ ಹೇಳಿದ್ರು, ಸರ್ 10, 15, 20 ವರ್ಷದ್ದು ಇನ್ಕ್ರಿಮೆಂಟ್ಸ್ ಆಗಿಲ್ಲ ಅಂತ ಪೇಪರ್ ಅಲ್ಲಿ ಬಂದಿತ್ತು. ಅದನ್ನ ಓದಿ ಹೌದು ಸರ್, ಈಗ ನಾವು ಯಾವ ಕ್ಲರ್ಕ್ಸ್ ಹತ್ರ ಬಾಕಿ ಇಟ್ಟರೆ ಹೇಳ್ರಿ ಅಂತ ನಾನು ಪ್ರಶ್ನೆ ಕೇಳಿದೆ. ಅವರು ಯಾರ್ದು ಇಲ್ಲ, ಎಲ್ಲ ಕ್ಲರ್ಕ್ಸ್ ಕರೆದ್ಬಿಟ್ಟು ಯಾರಪ್ಪ ಬಾಕಿ ಇಟ್ಟಿದ್ದೀರಿ ಅಂದ್ರೆ ಯಾವ್ದು ಇಲ್ಲ ಸರ್, ಯಾವ್ದು ಅದಿದ್ರೆ ಹೇಳ್ರಿ ಮಾಡ್ತೀವಿ ಅಂತ. ಅಂದ್ರೆ ಆ ರೀತಿ ನಮ್ಮ ಇಲಾಖೆ ಕೂಡ ಸಹಕಾರ ಕೊಡ್ತಾ ಇದೆ. ಯಾವುದೇ ಕೆಲಸ ಕಾರ್ಯಗಳು ಕೂಡ ಬಾಕಿ ಇಲ್ಲ. ಬಾಕಿ ಇದ್ದಿದ್ದು ನಮ್ಮ ಗಮನಕ್ಕೆ ತಂದಾಗ ನಾವು ನೇರವಾಗಿ ಅವ್ರ ಗಮನಕ್ಕೆ ತಂದು ನೇರವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ನಾವು ಸಿದ್ಧರಿದ್ದೀವಿ. ಅದೇ ರೀತಿ ನಾವು ಕೂಡ ಅಷ್ಟೇನೆ ಶಾಲೆಗಳಲ್ಲಿ ಉತ್ತಮವಾದ ಕಷ್ಟ ಬರ್ತಾ ಇದೆ, 108 ಕಷ್ಟಗಳು ಪಡ್ತಾ ಇದ್ದೀವಿ. ಆದ್ರೂ ಕೂಡ ನಾವು ಎದೆಗೊಂದೇ ಕೆಲಸ ಮಾಡ್ತಾ ಇದ್ವಿ. ಮುಂದಿನ ದಿನಗಳು ಸಾವಿತ್ರಿ ಬಾಪುಲೆ ಎಷ್ಟು ಕಷ್ಟಪಟ್ಟು ಮಕ್ಕಳನ್ನ ಒಂದು ಮಟ್ಟಕ್ಕೆ ತಂದ್ರು, ಆ ರೀತಿ ತಾವು ಕೂಡ ಈ 108 ಕಷ್ಟಗಳಿದ್ರು ಕೂಡ ಒಳ್ಳೆ ಪ್ರಜೆಗಳನ್ನ ಮಾಡೋದಕ್ಕಾಗಿ ನೀವೆಲ್ಲರೂ ಕೂಡ ಶ್ರಮ ಪಡಿ ಅಂತ ಹೇಳ್ತಾ, ನಾವು ಇಲಾಖೆ 108 ಕಷ್ಟಗಳು ಪಡ್ತಾ ಇದ್ದಾಗ ನಾವು ನ್ಯಾಯವಾಗಿ ಕೆಲಸ ಮಾಡೋಣ. ಆದ್ರೆ ಸಮಸ್ಯೆಗಳು ಬಂದಾಗ ನಾವಿದ್ದೀವಿ. ದಯವಿಟ್ಟು ಯಾರು ಹಿಂಜರಿ ಭಯ ಪಡುವಂತ ಕೆಲಸ ಇಲ್ಲ. ನೇರವಾಗಿ ನಿಮ್ಮಿಂದ ಇದ್ದೀವಿ. ಅನ್ಯಾಯವಾಗಿ ನಮ್ಮ ಶಿಕ್ಷಕರಿಗೆ ನೋವನ್ನು ತರುವಂತ ಕೆಲಸ ಮಾಡಿದ್ರೆ ನಾವು ನೇರವಾಗಿ ನಿಂತ್ಕೊಂತೀವಿ, ನೇರವಾಗಿ ಎದುರಿಸ್ತೀವಿ. ಯಾವ ಶಿಕ್ಷಕರು ಭಯ ಪಡುವಂತ ಕೆಲಸ ಇಲ್ಲ. ನೇರವಾಗಿ ನಾವೆಲ್ಲರೂ ಕೆಲಸ ಮಾಡೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲು ಅನುಕೂಲ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸ್ತಾ ಈ ಒಂದು 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.